ನಮಸ್ಕಾರ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕಥೆಯಲ್ಲಿ ಎಷ್ಟೋ ಅಧ್ಯಾಯಗಳಿವೆ. ಆದರೆ ಒಂದು ಅಧ್ಯಾಯ ಮಾತ್ರ ಇಡೀ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸಿಬಿಟ್ಟಿತ್ತು. ಅದೇ ಕ್ವಿಟ್ ಇಂಡಿಯಾ ಚಳುವಳಿ. ಬನ್ನಿ, ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಆ ಅಂತಿಮ, ಆ ನಿರ್ಣಾಯಕ ಹೋರಾಟದ ಕಥೆ ಏನೋ ಅಂತ ಇವತ್ತು ಒಟ್ಟಿಗೆ ನೋಡೋಣ. ಮಾಡಿರಿ ಅಥ್ವಾ ಮಡಿರಿ. ಮಹಾತ್ಮ ಗಾಂಧಿಯರಿಂದ ಬಂದ ಈ ಮಾತುಗಳಿದೆಯಲ್ಲ, ಅವು ಕೇವಲ ಶಬ್ದಗಳಾಗಿರ್ಲಿಲ್ಲ. ಇದು ಇಡೀ ದೇಶಕ್ಕೆ ಕೊಟ್ಟ ಒಂದು ಫೈನಲ್ ಕಾಲ್, ಒಂದು ಸ್ಪಷ್ಟ ಸಂದೇಶ. ಸ್ವಾತಂತ್ರ್ಯ ಸಿಗೋವರೆಗೂ ನಾವು ಹಿಂದೆ ಸರಿಯೋದಿಲ್ಲ, ಬೇಕಾದ್ರೆ ಪ್ರಾಣವನ್ನೇ ಪಣಕ್ಕಿಡ್ತೇವೆ ಅನ್ನೋ ಅಚಲ ಸಂಕಲ್ಪ ಇದು. ಹಾಗಿದ್ರೆ 1942ರಲ್ಲಿ ಇದ್ದಕ್ಕಿದ್ದಂತೆ ಇಡೀ ದೇಶವೇ ಹೀಗೆ ಭಾರತ ಬಿಟ್ಟು ತೊಲಗಿ ಅಂತ ಒಂದೇ ಧ್ವನಿಯಲ್ಲಿ ಕೂಗುವಂತ ಪರಿಸ್ಥಿತಿ ಯಾಕೆ ಬಂತು? ಯಾವ ಘಟನೆಗಳು ಈ ಮಹಾಸಂಗ್ರಾಮಕ್ಕೆ ಕಿಡಿ ಹಚ್ಚಿದವು? ಬನ್ನಿ, ಅದರ ಹಿಂದಿನ ಕಾರಣಗಳನ್ನ ಒಂದೊಂದಾಗಿ ನೋಡೋಣ. ಈ ವಿಶ್ಲೇಷಣೆಯಲ್ಲಿ ನಾವು ಚಳುವಳಿಯ ಕಾರಣಗಳಿಂದ ಶುರುಮಾಡಿ, ಮಾಡಿರಿ ಅಥವಾ ಮಡಿರಿ ಅನ್ನೋ ಐತಿಹಾಸಿಕ ಕರೆ, ಆಮೇಲೆ ನಾಯಕರೇ ಇಲ್ಲದೆ ಜನರೇ ನಡೆಸಿದ ಕ್ರಾಂತಿ, ಮತ್ತು ಕೊನೆಗೆ ಅದರ ಐತಿಹಾಸಿಕ ಪರಿಣಾಮ, ಹೀಗೆ ಎಲ್ಲವನ್ನೂ ನೋಡೋಣ. ಸರಿ, ಈ ಚಳುವಳಿ ಒಂದು ತುಂಬಾನೇ ವಿಶೇಷವಾದ ಐತಿಹಾಸಿಕ ಘಟನೆ. ಯಾಕೆ ಗೊತ್ತಾ? ಯಾಕೆಂದ್ರೆ ಇದು ಕೇವಲ ರಾಜಕೀಯ ನಾಯಕರ ಚಳುವಳಿಯಾಗಿರ್ಲಿಲ್ಲ, ಬದಲಾಗಿ ದೇಶದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯೂ ಸ್ವಾತಂತ್ರ್ಯಕ್ಕಾಗಿ ಬೀದಿಗಿಳಿದು ಹೋರಾಡಿದ ಒಂದು ಐತಿಹಾಸಿಕ ಕ್ಷಣವಾಗಿತ್ತು. ಹಾಗಾದ್ರೆ ಈ ಹೋರಾಟದ ಬೆಂಕಿಯನ್ನು ಹೊತ್ತಿಸಿದ ಆ ಒಂದು ಸ್ಪಾರ್ಕ್ ಯಾವುದು? ಯಾವ ಕಾರಣಗಳು ಇಡೀ ದೇಶವನ್ನು ಒಗ್ಗೂಡಿಸಿ ಬ್ರಿಟಿಷರ ವಿರುದ್ಧ ನಿಲ್ಲುವಂತೆ ಮಾಡಿದ್ವು? ಇದಕ್ಕೆ ಮುಖ್ಯವಾಗಿ 4 ಕಾರಣಗಳಿದ್ವು ಅಂತ ಹೇಳ್ಬೋದು. ಮೊದಲನೇದು, ಎರಡನೇ ಮಹಾಯುದ್ಧ. ನಮ್ಮನ್ನ ಕೇಳ್ದೇನೆ, ನಮ್ಮ ಒಪ್ಪಿಗೆ ಇಲ್ದೇನೆ ಬ್ರಿಟಿಷರು ಭಾರತವನ್ನ ಯುದ್ಧಕ್ಕೆ ತಳ್ಳಿದ್ದು ಜನರಿಗೆ ಸಿಕ್ಕಾಪಟ್ಟೆ ಕೋಪ ತರಿಸಿತು. ಇನ್ನು ಎರಡನೇದು, ಕ್ರಿಪ್ಸ್ ಮಿಷನ್ ಫೇಲ್ ಆಗಿದ್ದು. ಏನೋ ಒಂದು ಒಳ್ಳೆದಾಗುತ್ತೆ, ಶಾಂತಿಯುತವಾಗಿ ಅಧಿಕಾರ ಸಿಗುತ್ತೆ ಅನ್ನೋ ನಂಬಿಕೆನೇ ಹೊರಟೋಗಿತ್ತು. ಮೂರನೇದು, ಯುದ್ಧದಿಂದಾದ ಆರ್ಥಿಕ ಸಂಕಷ್ಟ, ಹಣದುಬ್ಬರ, ಊಟಕ್ಕೂ ಕಷ್ಟ. ಇಷ್ಟೆಲ್ಲ ಆದ್ಮೇಲೆ 4ನೇ ಕಾರಣ ಹುಟ್ಕೊಳ್ಳುತ್ತೆ. ಅದುವೇ ನಮ್ಗೆ ಬೇಕಾಗಿರೋದು ತಕ್ಷಣದ ಸಂಪೂರ್ಣ ಸ್ವಾತಂತ್ರ್ಯ ಅನ್ನೋ ಒಂದು ಬಲವಾದ ಬೇಡಿಕೆ. ನೋಡಿ, ಕ್ರಿಪ್ಸ್ ಮಿಷನ್ ಯಾಕೆ ಫೇಲ್ ಆಯ್ತು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬ್ರಿಟಿಷರು ಯುದ್ಧದ ನಂತರ ಡಾಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಅಂದ್ರು, ಆದ್ರೆ ಭಾರತೀಯರಿಗೆ ಬೇಕಾಗಿದ್ದು ತಕ್ಷಣದ ಸಂಪೂರ್ಣ ಸ್ವಾತಂತ್ರ್ಯ. ಈ ಬೇಡಿಕೆಗಳ ನಡುವೆ ಅಜಗಜಾಂತರ ವ್ಯತ್ಯಾಸ ಇತ್ತು. ಹಾಗಾಗಿ ಇನ್ನೂ ಹೋರಾಟ ಬಿಟ್ಟು ಬೇರೆ ದಾರಿಯಿಲ್ಲ ಅನ್ನೋದು ಸ್ಪಷ್ಟವಾಗಿತ್ತು. ಈ ಕ್ರಿಪ್ಸ್ ಮಿಷನ್ನ ವೈಫಲ್ಯವೇ ನಮ್ಮನ್ನ ಆ ಚಳುವಳಿಯ ಅತ್ಯಂತ ಐತಿಹಾಸಿಕ ಘೋಷಣೆಯ ಕ್ಷಣಕ್ಕೆ ಕರ್ಕೊಂಡು ಹೋಗುತ್ತೆ. ಅದು ಆಗಸ್ಟ್ 8, 1942. ಜಾಗ ಬಾಂಬೆಯ ಗೋವಾಲಿಯಾ ಟ್ಯಾಂಕ್ ಮೈದಾನ. ಅಲ್ಲಿ ಸೇರಿದ್ದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸುವಂಥ ಕ್ವಿಟ್ ಇಂಡಿಯಾ ಅಂದ್ರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನೋ ನಿರ್ಣಯವನ್ನ ಪಾಸ್ ಮಾಡ್ತು. ಇಲ್ಲಿ ಗಾಂಧೀಜಿಯವರ ಮಾಡಿರಿ ಅಥವಾ ಮಡಿರಿ ಕರೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಇದ್ರ ಅರ್ಥ ಹಿಂಸೆ ಮಾಡಿ ಅಂತ ಖಂಡಿತ ಅಲ್ಲ, ಬದಲಾಗಿ ಇದು ಸ್ವಾತಂತ್ರ್ಯಕ್ಕಾಗಿ ನಡೆಸೋ ಒಂದು ದೃಢವಾದ, ಅಚಲವಾದ ಮತ್ತು ಅಂತಿಮ ಅಹಿಂಸಾತ್ಮಕ ಹೋರಾಟ. ಒಂದು, ಸ್ವಾತಂತ್ರ್ಯ ಪಡೆಯಬೇಕು, ಇಲ್ಲವೇ ಅದಕ್ಕಾಗಿ ಹೋರಾಡ್ತಾ ಪ್ರಾಣ ಬಿಡಬೇಕು ಅನ್ನೋ ದೃಢ ನಿಶ್ಚಯವಷ್ಟೇ. ಘೋಷಣೆಯಾಯ್ತು ಸರಿ, ಆದ್ರೆ ಬ್ರಿಟಿಷರು ಸುಮ್ನೆ ಕೂತಿದ್ರಾ? ಖಂಡಿತ ಇಲ್ಲ. ಅವರ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ? ಇಲ್ಲಿಂದಲೇ ಚಳವಳಿ ಒಂದು ಅನಿರೀಕ್ಷಿತ ಒಂದು ನಾಟಕೀಯ ತಿರುವು ಪಡ್ಕೊಳ್ಳುತ್ತಾ. ಬ್ರಿಟಿಷರು ಚಳವಳಿ ಶುರುವಾಗೋ ಮೊದಲೇ ಅದನ್ನ ಮುಗಿಸ್ಬಿಡ್ಬೇಕು ಅಂತ ಆಪರೇಷನ್ 0 ಅವರ್ ಅಂತ ಒಂದು ಪ್ಲಾನ್ ಮಾಡಿದ್ರು. ರಾತ್ರೋರಾತ್ರಿ ಗಾಂಧೀಜಿ, ನೆಹರು, ಪಟೇಲ್ ಸೇರಿದಂತೆ ದೇಶದ ಎಲ್ಲಾ ದೊಡ್ಡ ದೊಡ್ಡ ನಾಯಕರನ್ನ ಬಂಧಿಸಿ ಜೈಲಿಗೆ ಹಾಕ್ಬಿಟ್ರು. ಬ್ರಿಟಿಷರ ಲೆಕ್ಕಾಚಾರದ ಪ್ರಕಾರ ನಾಯಕರ ಬಂಧನದೊಂದಿಗೆ ಚಳುವಳಿ ಮುಗಿದು ಹೋಗಬೇಕಿತ್ತು. ಆದ್ರೆ ನಿಜವಾಗ್ಲೂ ಹಾಗಾಯ್ತಾ? ಖಂಡಿತ ಇಲ್ಲ. ಅವರ ಪ್ಲಾನ್ ಇದೆಯಲ್ಲ, ಅದು ಸಂಪೂರ್ಣವಾಗಿ ಉಲ್ಟಾ ಹೊಡಿತು. ನಾಯಕರನ್ನೆಲ್ಲ ಜೈಲಿಗೆ ಹಾಕಿದ್ರೆ ಚಳುವಳಿ ಅಲ್ಲೇ ಸತ್ತು ಹೋಗುತ್ತೆ ಅಂತ ಅವರು ಅನ್ಕೊಂಡಿದ್ರು. ಆದ್ರೆ ಆಗಿದ್ದೇ ಬೇರೆ. ನಾಯಕರಿಲ್ಲದಿದ್ದಾಗ ಈ ಚಳುವಳಿ ಒಂದು ಬೃಹತ್ ಜನಕ್ರಾಂತಿಯಾಗಿ ರೂಪಾಂತರಗೊಳ್ತು. ಹೌದು, ನಾಯಕರ ಅನುಪಸ್ಥಿತಿಯಲ್ಲಿ ಜನಸಾಮಾನ್ಯರೇ ನಾಯಕರಾದ್ರು. ದೇಶದ ಮೂಲೆ ಮೂಲೆಯಲ್ಲೂ ಜನರು ತಾವಾಗಿಯೇ ಬೀದಿಗಿಳಿದು ಹೋರಾಟ ಶುರು ಮಾಡಿದ್ರು. ಬ್ರಿಟಿಷ್ ಅಧಿಕಾರದ ಸಂಕೇತಗಳಾಗಿದ್ದ ರೈಲ್ವೆ ಸ್ಟೇಷನ್ಗಳು, ಪೋಸ್ಟ್ ಆಫೀಸ್ಗಳ ಮೇಲೆ ದಾಳಿ ಮಾಡಿದ್ರು. ಅಷ್ಟೇ ಅಲ್ಲ, ಸತಾರಾ, ಬಲ್ಲಿಯಾ ಅಂತಹ ಕಡೆಗಳಲ್ಲಿ ತಮ್ಮದೇ ಆದ ಪ್ಯಾರಲ್ ಸರ್ಕಾರಗಳನ್ನೇ ಸ್ಥಾಪಿಸಿಬಿಟ್ರು. ಹೀಗೆ ನಾಯಕರಿಲ್ಲದೆ ನಡೆದ ಈ ಹೋರಾಟದಲ್ಲಿ ಅನಿರೀಕ್ಷಿತವಾಗಿ ಹೊಸ ನಾಯಕರು ಹುಟ್ಟಿಕೊಂಡ್ರು. ವಿಶೇಷವಾಗಿ ಮಹಿಳೆಯರು ಮತ್ತು ಯುವಕರು ಈ ಜನಕ್ರಾಂತಿಯ ನಿಜವಾದ ಹೀರೋಗಳಾಗಿ ಹೊರಹೊಮ್ಮಿದ್ರು. ಅರುಣಾ ಅಸಫ್ ಅಲಿ ಅವರನ್ನೇ ನೋಡಿ.
ಎಲ್ಲಾ ನಾಯಕರನ್ನು ಬಂಧಿಸಿದ ಮೇಲೆ ಅದೇ ಗೋವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಧೈರ್ಯದಿಂದ ತ್ರಿವರ್ಣಧ್ವಜ ಹಾರಿಸಿ ಚಳುವಳಿಯ ಕಿಡಿ ಆರದಂತೆ ನೋಡ್ಕೊಂಡ್ರು. ಅವರ ಈ ಒಂದು ಸಾಹಸ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ಕೊಟ್ಟು. ಅದೇ ರೀತಿ ಉಷಾ ಮೆಹ್ತಾ ಅವರ ಪಾತ್ರವಂತೂ ಅದ್ಭುತ. ಅವರೊಂದು ಸೀಕ್ರೆಟ್ ಅಂಡರ್ಗ್ರೌಂಡ್ ರೇಡಿಯೋ ಸ್ಟೇಷನ್ ಸ್ಥಾಪಿಸಿ ಸ್ವಾತಂತ್ರ್ಯದ ಸಂದೇಶಗಳನ್ನ ದೇಶದಾದ್ಯಂತ ಪ್ರಸಾರ ಮಾಡ್ತಿದ್ರು. ಬ್ರಿಟಿಷರ ಸುಳ್ಳು ಪ್ರಚಾರಕ್ಕೆ ಪ್ರತ್ಯುತ್ತರ ನೀಡಿ ಹೋರಾಟಗಾರರ ನೈತಿಕ ಸ್ಥೈರ್ಯವನ್ನ ಹೆಚ್ಚಿಸ್ತಿದ್ರು. ಇವರ ಜೊತೆಗೆ ಜಯಪ್ರಕಾಶ್ ನಾರಾಯಣ್ ಮತ್ತು ರಾಮ್ ಮನೋಹರ್ ಲೋಹಿಯಾ ಅವರಂತಹ ಸಮಾಜವಾದಿ ನಾಯಕರು ಭೂಗತರಾಗಿದ್ದುಕೊಂಡೇ ಹೋರಾಟವನ್ನ ಸಂಘಟಿಸಿದ್ರು. ಇದು ಚಳುವಳಿ ತುಂಬಾ ಸಮಯದವರೆಗೆ ಜೀವಂತವಾಗಿರಲು ಸಹಾಯ ಮಾಡ್ತು. ಹಾಗಾದರೆ ಈ ಬೃಹತ್ ಜನಕ್ರಾಂತಿಯ ಅಂತಿಮ ಫಲಿತಾಂಶ ಏನಾಯ್ತು? ಅದರ ಪರಿಣಾಮ ಮತ್ತು ಐತಿಹಾಸಿಕ ಮಹತ್ವ ಏನು? ಈ ಚಳುವಳಿಯೇ ಬ್ರಿಟಿಷ್ ಸಾಮ್ರಾಜ್ಯದ ಶವಪೆಟ್ಟಿಗೆಗೆ ಹೊಡೆದ ಕೊನೆ ಮೊಳೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಚಳುವಳಿ 3 ಮುಖ್ಯವಾದ ಫಲಿತಾಂಶಗಳನ್ನ ಕೊಡ್ತು. ಮೊದಲನೇದಾಗಿ, ಭಾರತವನ್ನು ಇನ್ನು ಮುಂದೆ ಆಳೋದು ಅಸಾಧ್ಯ ಅನ್ನೋ ಕಠೋರ ಸತ್ಯವನ್ನ ಬ್ರಿಟಿಷರಿಗೆ ಮನವರಿಕೆ ಮಾಡಿಕೊಡ್ತು. ಎರಡನೇದಾಗಿ, ಇದು ಭಾರತೀಯರಲ್ಲಿ ಅಭೂತಪೂರ್ವ ಆತ್ಮವಿಶ್ವಾಸ ಮತ್ತು ರಾಷ್ಟ್ರೀಯ ಏಕತೆಯನ್ನ ಬೆಳೆಸಿತು. ಮತ್ತು ಕೊನೆಯದಾಗಿ, ಇದು ನೇರವಾಗಿ 1947ರ ಸ್ವಾತಂತ್ರ್ಯಕ್ಕೆ ದಾರಿಯನ್ನ ಸುಲಭ ಮಾಡ್ತು. ಬ್ರಿಟಿಷರು ಚಳುವಳಿಯನ್ನ ಕ್ರೂರವಾಗಿ ಹತ್ತಿಕ್ಕಿದ್ರು ಅನ್ನೋದು ನಿಜ. ಆದ್ರೆ ಅದರ ಸ್ಪಿರಿಟ್ ಅನ್ನ ಕೊಲ್ಲೋಕೆ ಅವರಿಂದ ಸಾಧ್ಯವಾಗ್ಲಿಲ್ಲ. ಕ್ವಿಟ್ ಇಂಡಿಯಾ ಚಳುವಳಿಯು ಭಾರತದ ಸ್ವಾತಂತ್ರ್ಯವನ್ನ ಒಂದು ನಿಶ್ಚಿತ ವಾಸ್ತವವನ್ನಾಗಿ ಮಾಡಿತ್ತು. ಕೊನೆಗೆ ಒಂದು ಪ್ರಶ್ನೆ: ಯಾವುದೇ ದೊಡ್ಡ ನಾಯಕರ ನೇತೃತ್ವ ಇಲ್ಲದೆ ಕೇವಲ ಸಾಮಾನ್ಯ ಜನರ ಒಂದು ಚಳುವಳಿ ಜಗತ್ತಿನ ಅತಿ ದೊಡ್ಡ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡ್ಸೋಕೆ ಹೇಗೆ ಸಾಧ್ಯವಾಯಿತು? ಬಹುಶಃ ಇದರಲ್ಲೇ ಜನಶಕ್ತಿಯ ನಿಜವಾದ ಪವರ್ ಅಡಗಿದೆ ಅಲ್ವಾ?